ಹೋರಾಟವನ್ನು ಮಾಡ್ತಾ ಇದ್ದೇವೆ. ಮತ್ತು ನಮ್ಮ ಸಮಾಜದ ಅನೇಕ ಅಗ್ರಗಣ್ಯ ರಾಜಕೀಯ ನಾಯಕರು ಕೂಡ ಈ ಒಂದು ಹೋರಾಟದಲ್ಲಿ ಭಾಗವಹಿಸಿದ್ದಾರೆ. ಆದ್ದರಿಂದ ನಾವೆಲ್ಲರೂ ಇವತ್ತು ಬಲಗೈಯಲ್ಲಿ ತಾಯಿ ಚೆನ್ನಮ್ಮ ಮಾತೆಯ ಧ್ವಜವನ್ನು ಹಿಡಿದುಕೊಂಡು ಎಡಗೈ ಒಂದು ಕೋಲಿಗೆ ತಪ್ಪು ಬಟ್ಟೆಯನ್ನು ಧರಿಸಿ ನಾವು ನೂತನವಾಗಿ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಇದು ಸರ್ಕಾರಕ್ಕೆ ನಾಚಿಕೆ ಬರುವಂತಹ ವಿಷಯ. ಯಾಕಂದ್ರೆ ಪಂಚಮ ಸಾರಿಗೆ ಮೇಲೆ ಅನ್ನ ಮಾಡಿರ್ತಕ್ಕಂಥ ನೀವು ಇವತ್ತು ಒಂದು ಮೌನ ಪ್ರತಿಭಟನೆ ಪಥಸಂಚಲನದಲ್ಲಿ ಪರಮಪೂಜ್ಯ ಶ್ರೀಗಳ ಕರೆಗೆ ಹೋಗೊಟ್ಟು ಶಿಕಾರಿಪುರದಿಂದ ಅನೇಕ ನಮ್ಮ ಯುವಕರು ಬೈಕ್ನಲ್ಲಿ ಬಂದಿದ್ದಾರೆ. ಅವರು ಕೂಡ ನಾವು ಸಮಾಜದ ವತಿಯಿಂದ ತುಂಬುವುದೇ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ಯಾಕಂದ್ರೆ ಶಿಕಾರಿಪುರ ದಕ್ಷಿಣ ಕರ್ನಾಟಕ ಒಂದು ಶಿಕಾರಿಪುರದಿಂದ ಉತ್ತರ ಕರ್ನಾಟಕದ ಬೆಳಗಾವಿಗೆ ನಾವು ದ್ವಿಚಕ್ರ ವಾಹನದಲ್ಲಿ ಬಂದಿದ್ದು ನಮ್ಮೆಲ್ಲರಿಗೂ ಕೂಡ ಒಂದು ಬಹಳ ಸಂತೋಷ. ಯಾಕಂದ್ರೆ ಅಲ್ಲಿಂದ ಇಲ್ಲಿಯವರೆಗೂ ನೀವು ದ್ವಿಚಕ್ರ ವಾಹನದಲ್ಲಿ ಅನೇಕ ಯುವಕರು ಒಂದು ಪಂಚಮ ಸಾರಿ ಸಮಾಜದ ಬಡ ಯುವಕರು ಕೂಡ ಈ ಒಂದು ಹೋರಾಟದಲ್ಲಿ ಪಾಲ್ಗೊಂಡು ಶ್ರೀಗಳಿಗೆ ಬೆಂಬಲವನ್ನು ನೀಡ್ತಾ ಇರೋದು ನೋಡಿದ್ರೆ ಈ ಒಂದು ನಮ್ಮ ಹೋರಾಟ ಮುಂದಿನ ದಿನಗಳಲ್ಲಿ ಯಶಸ್ಸನ್ನು ಕಂಡುಕೊಳ್ಳುತ್ತೆ ಅಂತ ಈ ಒಂದು ಸಮಾಜ ಬಾಂಧವರು ನಾವೆಲ್ಲರೂ ಇವತ್ತು ಭಾವಿಸಬೇಕಾಗಿದೆ. ಈ ಒಂದು ಹೋರಾಟದಲ್ಲಿ ಮಲೆಗೌಡ ಲಿಂಗಾಯತರು ಶಿವಮೊಗ್ಗ, ಗೌಡ ಲಿಂಗಾಯತರು ಮೈಸೂರು ಭಾಗ, ಶಿಕ್ಷಾ ಲಿಂಗಾಯತರು ಕಲ್ಯಾಣ ಕರ್ನಾಟಕ ಮತ್ತು ಪಂಚಮ ಸಾರಿ ಸಮಾಜದ ಅನೇಕ ಬಾಂಧವರು ಈ ಹೋರಾಟದಲ್ಲಿ ಭಾಗವಹಿಸಿದ್ದೀರಿ. ಹಾಗಾಗಿ ನಾವೆಲ್ಲರೂ ಕೂಡ ಮುಂದಿನ ದಿನಮಾನಗಳಲ್ಲಿ ನಮ್ಮ ಪರಮ ಪೂಜ್ಯ ಶ್ರೀಗಳು ಯಾವುದೇ ಒಂದು ಸ್ಥಳದಲ್ಲಿ ಕೂಡ ನಮಗೆ ಕರೆ ಕೊಟ್ಟರೆ ಆ ಒಂದು ಕರೆಗೆ ನಾವೆಲ್ಲರೂ ಕೂಡ ಎಲ್ಲರೂ ಕೂಡ ಅವರ ಕರೆಯನ್ನು ಆಲಿಸಿ ಅವರು ಹೇಳುವಂತಹ ಸಂದರ್ಭದಲ್ಲಿ ಆಗಮಿಸಿ ಅವರ ಮಾರ್ಗದರ್ಶನದಲ್ಲಿ ಸಮಾಜವನ್ನು ಕಟ್ಟುವಂತಹ ಕೆಲಸವನ್ನು ಮಾಡೋಣ ಅಂತ ಹೇಳಿ ಈ ಮೂಲಕ ನಾವೆಲ್ಲರೂ ಹೇಳ್ತಾ ಇದ್ದೇವೆ.